ನಿಮ್ಮ ಮನೇಲಿ ಕರೆಂಟ್ ಬಿಲ್ 2000 ಮೇಲೆ ಬರ್ತಾ ಇದೆಯಾ? ನಮ್ಮ ಸೋಲಾರ್ನ ಹಾಕ್ಕೊಳ್ಳಿ, ನಿಮ್ಮ ಬಿಲ್ನ ಝೀರೋ ಮಾಡ್ಕೊಳ್ಳಿ. ಸರ್, ಸೋಲಾರ್ ಎಲ್ಲರೂ ಹಾಕ್ಸ್ಕೊಡ್ತಾರೆ ಸರ್, ಆದರೆ ನಾವು ಸಬ್ಸಿಡಿ ಜೊತೆ ಮಾಡಿಕೊಡ್ತಾ ಇದ್ದೀವಿ. 78,000 ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸರಿ, ಆನ್ಗ್ರಿಡ್ ಸೋಲಾರ್ನ ಹಾಕ್ಕೊಳ್ಳಿ, ನಿಮ್ಮ ಬಿಲ್ ಝೀರೋ ಆಗುತ್ತೆ. ಎಕ್ಸಸ್ ಇರೋದನ್ನ ನೀವು ಬೆಸ್ಕಾಮ್ಗೆ ಮಾರ್ಬೋದು. 25 ವರ್ಷ ಅಗ್ರಿಮೆಂಟ್ ಇರುತ್ತೆ ನಿಮಗೆ. ಸರ್, ನಿಮ್ಮ ಮನೆ ಟೆರೆಸ್ನ ಖಾಲಿ ಬಿಡಕ್ಕೆ ಹೋಗ್ಬಿಡಿ, ನಮ್ಮ ಸೋಲಾರ್ ಕಡೆಯಿಂದ ಸೋಲಾರ್ ಹಾಕ್ಸ್ಕೊಳ್ಳಿ, ನಿಮ್ಮ ಬಿಲ್ನ ಝೀರೋ ಮಾಡಿ, ಮತ್ತೆ ನಿಮ್ಮ ಮನೇನು ಕೂಲಾಗಿರುತ್ತೆ. ನಾ ಬಳಸ್ತಾ ಇರೋ ಮೆಟೀರಿಯಲ್ಸ್ ಎಲ್ಲಾನು ಮೇಕ್ ಇನ್ ಇಂಡಿಯಾ ಬ್ರಾಂಡೆಡ್ ಮೆಟೀರಿಯಲ್ಸ್, ಯಾಕಂದ್ರೆ ಇದನ್ನ ಬಾಲಿಕೆ 30 ವರ್ಷ ಬರುತ್ತೆ ನಿಮಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ಸೊ ನಾವಿರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಇದು ನಮ್ಮದು 5ನೇ ವರ್ಷ, 5th ಇಯರ್ ನಾವು ಸೋಲಾರ್ ಬಿಸ್ನೆಸ್ ಮಾಡ್ತಾ ಇದ್ವಿ ಇನ್ ಆ್ಯಂಡ್ ಅಕ್ರಾಸ್ ಬ್ಯಾಂಗ್ಳೂರ್ ನಾವು ಆ್ಯಕ್ಚುಲಿ. ಸೊ ಇವತ್ತಿನ ಈ ವಿಡಿಯೋ ಉದ್ದೇಶ ಏನಂದರೆ, ಸರ್ಕಾರ ಒಂದು ಒಳ್ಳೆ ಆಫರ್ನ ತಂದಿದೆ. ಏನು ಆಫರ್ ಅಂದರೆ PM ಸೂರ್ಯಗರ್. ಹಂಗಾರೆ ನಿಮ್ಮ ಮನೆ ಜಾಸ್ತಿ ಬಿಲ್ ಕರೆಂಟ್ ಕಟ್ತಾ ಇದ್ದೀರಾ, ಒಂದು 2,000, 3,000, 5,000, ನಿಮಗೆ ಸಬ್ಸಿಡಿ ಅಮೌಂಟ್ ತರಿಸ್ತಾ ಇದ್ದೀವಿ. ನಾವು ಒಂದು ರಿಜಿಸ್ಟರ್ಡ್ ವೆಂಡರ್, ಬೆಸ್ಕಾಮ್ ಆಗಲಿ PM ಸೂರ್ಯಗರ್ ಆಗಲಿ, ನಾವು ರಿಜಿಸ್ಟರ್ಡ್ ವೆಂಡರ್ಸು. ಡೌಟ್ ಇದ್ರೆ ನೀವು ಅದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ನಮ್ಮ ಸೋಲಾರ್ ಅಂತ ವೆಂಡರ್ ರಿಜಿಸ್ಟರ್ಡ್ ಇರುತ್ತೆ. ಸೊ ಮಿನಿಮಮ್ 2,000 ಕಟ್ತಾ ಇದ್ದೀರಾ, ನಿಮಗೆ 60,000 ತನಕ ಸಬ್ಸಿಡಿ ಬರುತ್ತೆ. 3 ಕಿಲೋವಾಟಿಂದ 5 ಕಿಲೋವಾಟ್ ಮೇಲೆ ನೀವು ರಿಜಿಸ್ಟರ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಈ ಥರ ಪ್ಯಾನಲ್ಸ್ ಹಾಕ್ತಾ ಇದ್ದೀರಾ, 78,000 ತನಕ ಸಬ್ಸಿಡಿ ಅಮೌಂಟ್ನ ತೊಗೊಳ್ಬೋದು. ಇದು ಯಾವ ಥರ ತೊಗೊಳ್ಬೋದು, ಯಾವ ಥರ ಇನ್ಸ್ಟಾಲೇಷನ್ ಬರುತ್ತೆ, ಏನು ಮೆಟೀರಿಯಲ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಪ್ಯಾನಲ್ ಏನು ಕಂಪನಿದು, ಏನು ಟೆಕ್ನಾಲಜಿ, ಇನ್ವರ್ಟರ್ ಏನು ಕಂಪನಿ, ಏನು ಟೆಕ್ನಾಲಜಿ, ಆ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನಿಮಗೆ. ಸೊ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಮನೆಗೆ ಈ ಥರ ಸೋಲಾರ್ ಹಾಕಿದ್ರೆ ನಿಮ್ಮ ಬಿಲ್ ಝೀರೋ ಮಾಡಿ, ಎಕ್ಸಸ್ ಏನು ಜನ್ರೇಟ್ ಮಾಡ್ತಿರೋ ಅದನ್ನು ನೀವು ಬೆಸ್ಕಾಮ್ಗೆ ಕೊಟ್ಟು 25 ವರ್ಷ ತನಕ ಅಗ್ರಿಮೆಂಟ್ ಇರುತ್ತೆ. ಸೊ ಪರ್ ಯೂನಿಟ್ಗೆ ಬೆಸ್ಕಾಮ್ ಅವರು ಏನು ಮಾಡ್ತಾರೆ, ನಿಮ್ಮದು ಬಿಲ್ಲು ಝೀರೋ ಆಗಿ, ನೀವು ಒಂದು 3 ಕಿಲೋವಾಟ್ ತೊಗೊಂಡಿದ್ದೀರಾ, ಮಿನಿಮಮ್ ಅಮೌಂಟ್ ಕಟ್ಟಬೇಕು, ಅದನ್ನೂ ಝೀರೋ ಆಗಿ, ಎಕ್ಸಸ್ ಏನು KEB ಕೊಡ್ತಿರೋ 25 ವರ್ಷ ತನಕ ಅವರು ಪರ್ ಯೂನಿಟ್ಗೆ 2 ರೂಪಾಯಿ ಚೇಂಜು ಕಟ್ತಾನೆ ಇರ್ತಾರೆ. ಸೊ ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲೆಕ್ಕದಲ್ಲಿ 5ನೇ ವರ್ಷಕ್ಕೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ಮಿಕ್ಕಿದ 20 ವರ್ಷ ನಿಮ್ಮ ಟೆರೆಸ್ಸು ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕೊಡುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ. ಎಲ್ಲ ಕಂಪನಿನೂ ಈ ಥರ ಸೋಲಾರ್ ಪ್ಯಾನಲ್ ಹಾಕ್ಕೊಡ್ತಾರೆ ನಿಮಗೆ ಬೆಂಗಳೂರಲ್ಲಿ. ಆದರೆ ನಮ್ಮ ಸೋಲಾರ್ ಡಿಫ್ರೆನ್ಸ್ ಏನಂದರೆ, ನಾವು PM ಸೋಲಾರಿಂದ ರಿಜಿಸ್ಟರ್ಡ್ ವೆಂಡರ್ಸು. ಸೊ ನಾವು ಹಾಕೋ ಪ್ಯಾನಲ್ DCR ಪ್ಯಾನಲ್ಸ್ ಇದೆಲ್ಲ. DCR ಅಂದರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಸೊ ಈ ಪ್ಯಾನಲ್ನ ಹಾಕಿದ್ರೆ ಮಾತ್ರ ನಿಮಗೆ ಸಬ್ಸಿಡಿ ಸಿಗುತ್ತೆ. ಅದನ್ನು ನಾವು ಈಸ್ಕೊಡ್ತೀವಿ ನಿಮಗೆ. 2 ಕಿಲೋವಾಟ್ಗೆ 60,000, 3 ಕಿಲೋವಾಟ್ ಮೇಲೆ 78,000 ಸಿಗುತ್ತೆ. ಅನ್ರಿಜಿಸ್ಟರ್ಡ್ ವೆಂಡರ್ಸ್ ಹತ್ರ ಮಾಡ್ಕೊಂಡ್ರೆ ನೀವು ಈ DCR ಪ್ಯಾನಲ್ನ ತೊಗೊಂಡು ಹಾಕಲಕ್ಕಾಗಲ್ಲ. ಅದು ನಾನ್ ಸಬ್ಸಿಡಿಯಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ. ನಿಮಗೆ 60,000 ಬೇಕು, 78,000 ಬೇಕಾದ್ರೆ ಈ DCR ಪ್ಯಾನಲ್ನ ಹಾಕಬೇಕು. DCR ಅಂದರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ನೀವು ನೋಡ್ಬೋದು, ಇದು ಅದಾನಿ ಕಂಪನಿ ಪ್ಯಾನಲ್ಲು. 4 ಪ್ಯಾನಲ್ ಹಾಕಿದ್ವಿ, 2 ಕಿಲೋವಾಟ್ಗೆ ಬರುತ್ತೆ. ಇದರಲ್ಲಿ ಮೋನೋಪರ್ಕ್ ಹಾಫ್ ಕಟ್ ಇದೆ, ಅದ್ರ ಮೇಲೆ ಟೆಕ್ನಾಲಜಿನೂ ಇದೆ. ಇದು ನೋಡ್ಬೋದು ಬೈಫೇಷಿಯಲ್ ಅಂತೀವಿ ನೋಡಿ. ಇಲ್ಲಿ ಮೇಲೇನೂ ಸೋಲಾರ್ ಸೆಲ್ ಇದೆ ನೋಡಿ, ಇಲ್ಲಿ ಕೆಳಗೇನೂ ಸೋಲಾರ್ ಸೆಲ್ಸ್ ಇದೆ. ಈ ಕೆಳಗೇನೆಂದರೆ ಇದನ್ನು ಬೈಫೇಷಿಯಲ್ ಅಂತೀವಿ. ಆ ಸನ್ ರೈಸ್ ಏನು ಕೆಳಗೆ ಬೀಳುತ್ತೋ ಇದರಿಂದನೂ ರಿಫ್ಲೆಕ್ಷನ್ ಬೀಳುತ್ತೆ. ಸೊ ಕೆಳಗಡೆ ವೈಟ್ ಟಾಪಿಂಗ್ ಮಾಡಿದರೆ ಇದು ಇನ್ನೂ ಕೆಳಗೆ ಜನ್ರೇಷನು ಜಾಸ್ತಿ ಇರುತ್ತೆ. ಸೊ ಈ ಥರ ಅದಾನಿ ಬಿಟ್ಬಿಟ್ಟು ಬೇರೆ ಕಂಪನೀಸು ಟೈಅಪ್ ಮಾಡಿದ್ದೀವಿ. ಬೇರೆ ಅಂದರೆ ಇವಾಗ ಕರೆಂಟ್ಲಿ ನಾವು ಲೂಮ್ ಮಾಡ್ತಾ ಇದ್ದೀವಿ, ಆಕ್ಸಿಟಿಗೆ ಮಾಡ್ತಾ ಇದ್ದೀವಿ, ಪ್ಯಾನಾಸೋನಿಕ್ ಮಾಡ್ತಾ ಇದ್ದೀವಿ, ಸಾತ್ವಿಕ್ ಮಾಡ್ತಾ ಇದ್ದೀವಿ. ಯಾಕಂದರೆ ಡಿಮ್ಯಾಂಡ್ ಸಪ್ಲೈ ಮೇಲೆ ಕೆಳ ಇರುತ್ತೆ. ಇದಕ್ಕೆ ಪ್ರಾಡಕ್ಟ್ಗೆ 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಪರ್ಫಾರ್ಮೆನ್ಸ್ಗೆ ಎಲ್ಲ ಕಂಪನಿನೂ 30 ವರ್ಷ ಕೊಡ್ತಾರೆ. ಕಾರಣ ಏನಂದರೆ ಸೋಲಾರ್ ಅನ್ನೋದು ಫ್ಯೂಚರ್ಗಿದೆ. ಸೊ ಇದು 30 ವರ್ಷ ಪರ್ಫಾರ್ಮೆನ್ಸ್ ವ್ಯಾರಂಟಿ ಕೊಡೋ ಕಂಪನೀಸ್ ಎಲ್ಲನೂ ಬ್ರ್ಯಾಂಡೆಡ್ ಮಾತ್ರ ಯೂಸ್ ಮಾಡ್ತೀವಿ, ಅನ್ಬ್ರ್ಯಾಂಡೆಡ್ ಏನು ಯೂಸ್ ಮಾಡಲ್ಲ ನಾವು. ಪ್ಲಸ್ ಸ್ಟ್ರಕ್ಚರ್, ಇದು ಹಾಟ್ ಡಿಪ್ ಗ್ಯಾಲ್ವನೈಸ್ ಸ್ಟ್ರಕ್ಚರ್ ಅಂತೀವಿ. ಸೊ ಇಲ್ಲಿ ಇನ್ಸ್ಟಾಲೇಷನ್ ಈ ಥರ ಮಾಡಿದ್ದೀವಿ. ಸೊ ಕಸ್ಟಮರ್ಗೆ ಇಲ್ಲ ನನಗೆ ಕೆಳಗೆ ಓಡಾಡಬೇಕು, ಗಾರ್ಡನಿಂಗ್ ಮಾಡಬೇಕು, ಬಟ್ಟೆ ಒಣಗಾಕಬೇಕು, ಆವಾಗ ರೈಸ್ ಮಾಡ್ತೀವಿ ನೋಡಿ. ಇದಕ್ಕಿಂತ ಹೈಟ್ ಬರುತ್ತೆ, 6.5 ಇಂದ 9 ಅಡಿ ಹೈಟ್ ಬರುತ್ತೆ. ಆ ಥರ ಮಾಡ್ಬೋದು. ಆವಾಗ ಏನಾಗುತ್ತೆ, ನಿಮಗೆ ಟೆರೆಸ್ ಫುಲ್ ಯೂಟಿಲೈಸ್ ಮಾಡ್ಕೊಳ್ಬೋದು ನೀವು. ಸೊ ಸ್ಟ್ರಕ್ಚರ್ ಅಂದರೆ ಕಸ್ಟಮರ್ ಯಾವ ಥರ ಅಂತಾರೋ ಅದನ್ನ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಸೊ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ ನಮಗೆ. ಇದು ಬಂದುಬಿಟ್ಟು ಒಂದು 2 ಕಿಲೋವಾಟ್ ಸೆಟಪ್. ತುಂಬ ಜನ ಡೌಟ್ ಇರುತ್ತೆ, ಸರ್ ಜಾಗ ಎಷ್ಟು ಬೇಕಾಗುತ್ತೆ, ಒಂದು ಪ್ಯಾನಲ್ ಎಷ್ಟಿರುತ್ತೆ ಅಂತ. 5 ಅಡಿಗೆ ಅಪ್ರಾಕ್ಸಿಮೇಟ್ 7 ಅಡಿ. ಸೊ ಒಂದು 10ಕ್ಕೆ 15 ಇದ್ದರೆ ಸಾಕು, ಒಂದು 2 ಕಿಲೋವಾಟ್ ಸೆಟಪ್ ಮಾಡ್ಕೊಳ್ಬೋದು. ಸೊ ಇಷ್ಟಿದ್ದು ನೋಡಿ ಬೇಸಿಕ್ ಇದೆ, ಒಂದು 10ಕ್ಕೆ 15 ಇದ್ದರೆ ಸಾಕು ನಿಮಗೆ, ಕಂಪ್ಲೀಟ್ ಸೆಟಪ್ ಮಾಡ್ಬೋದು. ಇನ್ನೊಂದು ತುಂಬ ಕಸ್ಟಮರ್ ಕೇಳೋದು ಏನಂದರೆ, ಸರ್ ಮೇಂಟೆನೆನ್ಸ್ ಏನಂತ. ನೋಡಿ ಈ ಪ್ಯಾನಲ್ಲಿ ಸಿಂಪಲ್, ಮಳೆ ಬೀಳುವಾಗ ನೋಡಿ ನೀರು ಬರುತ್ತೆ, ಅದನ್ನ ಪಾಡಿ ಕೆಳಗೆ ಹೋಗುತ್ತೆ, ಏನು ಮೇಂಟೆನೆನ್ಸ್ ಇಲ್ಲ. ಮಳೆ ಬಂದಿಲ್ಲ, ಧೂಳು ಜಾಸ್ತಿ ಇದೆ ಅಂದರೆ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ಆವಾಗ ಏನು ಮಾಡಿ, MCB ಮೇನ್ ಏನಿದೆ ಅದನ್ನು ಆಫ್ ಮಾಡಿಕೊಂಡು ಬೆಳಗ್ಗೆ ಇಲ್ಲಾಂದರೆ ಲೇಟ್ ಈವ್ನಿಂಗು ಸುಮ್ಮನೆ ನೀವು ನೀರು ಹಾಕಿ ಕ್ಲೀನ್ ಮಾಡಿದರೆ ಸಾಕು. ಮಾಬ್ ಹಾಕಿ ಒರೆಸೋದು ಆಯಿತು, ಯಾವ ಥರ ಒರೆಸೋದು ಆಯಿತು. ಆವಾಗ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ನಿಮಗೆ. ಆ ಪರ್ಫಾರ್ಮೆನ್ಸ್ 30 ವರ್ಷ ಕಣ್ಣು ಮುಚ್ಕೊಂಡು ಬರುತ್ತೆ ನಿಮಗೆ. ತುಂಬ ಜನಕ್ಕೆ ಸೋಲಾರ್ ಅಂದರೆ ಫಸ್ಟ್ ಥಾಟ್ ಬರೋದು ಏನಂದರೆ, ಇದು ಪ್ಯಾನಲ್ ನೋಡಿರ್ತಾರೆ. ಸೊ ಇಲ್ಲಿಂದ ವೈರಿಂಗ್ ಸ್ಟ್ರೈಟ್ ನೋಡಿ ಇದಕ್ಕೆ ಬರುತ್ತೆ. ಇದನ್ನು DCDB ಅಂತೀವಿ. ಇದೇನೆಂದರೆ ಸೋಲಾರ್ಗೆ ಪ್ರೊಟೆಕ್ಷನ್ ಮೇಯ್ನು. ಇದು ಒಂದು SPD ಇರುತ್ತೆ, ಒಂದು ಫ್ಯೂಸ್ ಇರುತ್ತೆ, ಒಂದು MCB ಇರುತ್ತೆ. SPD ಅಂದರೆ ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಅಂತೀವಿ. ಸೋಲಾರಿಂದ ಜಾಸ್ತಿ ಆರ್ಮ್ಸ್ ಬಂತಂದರೆ ಇದು ಟ್ರಿಪ್ ಆಗುತ್ತೆ. ಸೊ ಇನ್ವರ್ಟರ್ ಸೇಫ್ ಮಾಡುತ್ತೆ. ಯಾಕಂದರೆ ಇದು ನೋಡಿ, ಇದು ಆನ್ಗ್ರಿಡ್ 2 ಕಿಲೋವಾಟ್ ಇನ್ವರ್ಟರ್ ಫೆಸ್ಟಾನ್ದು. ಇದರಲ್ಲೂ ಫೆಸ್ಟಾನ್ ಬಿಟ್ಟು ಡೇ ಇದೆ ನಮ್ಮ ಹತ್ರ, ಸೆಲೆಕ್ ಇದೆ, ಆ್ಯಂಕರ್ ಇದೆ, ಪ್ಯಾನಾಸೋನಿಕ್ ಇದೆ, ಅಥವಾ ಬೇರೆ ಬೇರೆ ಬ್ರಾಂಚ್ ಜೊತೆ ಟೈಪ್ ಮಾಡಿದ್ದೀವಿ. ಇದಕ್ಕೆ 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಸ್ಟ್ಯಾಂಡರ್ಡ್ 8 to 10 ಇಯರ್ಸ್ ಎಲ್ಲ ಕಂಪನಿ ವ್ಯಾರಂಟಿ ಕೊಡ್ತಾರೆ. ಇದೆಲ್ಲನೂ ವೈಫೈ ಬೇಸ್ ಬರುತ್ತೆ, ನೀವು ಆನ್ಲೈನಲ್ಲೇ ಮಾನಿಟರ್ ಮಾಡ್ಬೋದು. ಒಂದು ಸೆಕೆಂಡು, ನಿಮ್ಮದು ಮೀಟರ್ ಬೋರ್ಡಿಂದ AC ಸೈಡ್ ಬರೋದು ಇಲ್ಲೂ ಇದೆ ನೋಡಿ. ಇಲ್ಲೊಂದು SPD, ಒಂದು MCB ಕೊಟ್ಟಿದ್ದೀವಿ. ಇದು ಏನು ಕೊಡುತ್ತೆ, ಇದು ಸಿಬಾಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ, ಎಲ್ಮೆಕ್ಸ್ ಬ್ರ್ಯಾಂಡ್ ಯೂಸ್ ಮಾಡಿದ್ವಿ. ಸೊ ಬ್ರ್ಯಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಎರರ್ಸ್ ಕಡಿಮೆ ಇರುತ್ತೆ ನಿಮಗೆ. ಯಾಕಂದರೆ ನಮ್ಮ ತಂದೆಯವರು 15 ವರ್ಷದಿಂದ ಈ ಫೀಲ್ಡಲ್ಲೇ ಇದ್ದಾರೆ ನೋಡಿ. ಕೇಬಲ್ಸು ಅಷ್ಟೇ ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ.
4 ಸ್ಕ್ವೇರ್ mm ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ. ದೊಡ್ಡದು 10 ಕಿಲೋವಾಟ್ ಪ್ರಾಜೆಕ್ಟ್ಸ್ ಬರುವಾಗ ನಾವು 6 ಸ್ಕ್ವೇರ್ mm ಪಾಲಿಕ್ಯಾಬ್ ಯೂಸ್ ಮಾಡ್ತೀವಿ. AC ಆಗಲಿ DC ಆಗಲಿ. ಇದು ಅಲ್ಯೂಮಿನಿಯಂ 16 ಸ್ಕ್ವೇರ್ mm ಲೈಟಿಂಗ್ ಅರೆಸ್ಟೆಡ್ ಯೂಸ್ ಮಾಡ್ತೀವಿ. ಅರ್ಥಿಂಗ್ ಈ ಥರ 3 ಅರ್ಥಿಂಗ್ ಮಾಡ್ಕೊಡ್ತೀವಿ. ಸೊ ಸೋಲಾರ್ ಅಂತ ಬರುವಾಗ ತುಂಬ ಕಸ್ಟಮರ್ಸ್ ಕೇಳೋದು ಸರ್ ಬ್ಯಾಟ್ರಿ ಎಲ್ಲಿ ಅಂತ. ಈ ಆನ್ ಗ್ರಿಡ್ ಪ್ರಾಜೆಕ್ಟ್ಸ್ ಅನ್ನೋದು ಏನಂದರೆ ಪ್ಯಾನಲಿಂದ ಇನ್ವರ್ಟರ್ ಹೋಗುತ್ತೆ, ಇದು ಎನರ್ಜಿ ಕನ್ವರ್ಟ್ ಮಾಡಿ ನೀವು ಯೂಸ್ ಮಾಡಿದರೆ ಮಾಡಿದೆ, ಮಾಡಿಲ್ವ ಎಕ್ಸಸ್ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಕರೆಂಟ್ ಆಫ್ ಆಯ್ತು ಅಂದರೆ ಎಲ್ಲ ಆಫ್ ಆಗುತ್ತೆ. ಒಂದು UPS ಮೇಲೆ ರಿಲಯಬಿಲಿಟಿ ಇರಬೇಕು. ಇದನ್ನು ಆನ್ ಗ್ರಿಡ್ ಅಂತೀವಿ. ಇದರಲ್ಲಿ ಬ್ಯಾಟ್ರಿ ಬರಲ್ಲ, ಮೇಂಟೆನೆನ್ಸ್ ಅನ್ನೋದು ಏನೂ ಇಲ್ಲ. ತುಂಬ ಕಸ್ಟಮರ್ಸ್ ಅದೊಂದು ಗೊತ್ತಿಲ್ಲ ಅವ್ರಿಗೆ. ಆ್ಯಕ್ಚುಲಿ ಮಿಸ್ಕಮ್ಯುನಿಕೇಷನು. ನಿಮ್ಮ ಬ್ಯಾಟ್ರಿ ಜೊತೆ ಬರೋ ಸಿಸ್ಟಮ್ಸ್ನ ಆಫ್ ಗ್ರಿಡ್ ಇಲ್ಲ ಅಂದರೆ ಹೈಬ್ರಿಡ್ ಅಂತೀವಿ. ಆಫ್ ಗ್ರಿಡ್ ಅಂದರೆ ನೀವು ಎಕ್ಸ್ಪೋರ್ಟೇ ಮಾಡೋಕ್ಕಾಗಲ್ಲ, ಹೈಬ್ರಿಡ್ ಅಂದರೆ ವಿತ್ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇವಾಗ ದೊಡ್ಡ ದೊಡ್ಡ ವಿಲ್ಲಾಸ್ ಕಟ್ಟಿದ್ದೀರಾ, ಪವರ್ ಕಟ್ ಸಮಸ್ಯೆ ಇದೆ, ಅವ್ರಿಗೆ ಏನಾಗುತ್ತೆ ಇವಾಗ ಲಿಫ್ಟ್ ಓಡಬೇಕು, ವಯಸ್ಸಾಗಿರೋರು ಇದ್ದಾರೆ, ಇಲ್ಲಾಂದರೆ AC ಓಡಬೇಕು, ಹೀಟ್ ಪಂಪ್, ಪ್ರೆಷರ್ ಪಂಪ್, ಇಂಡಕ್ಷನ್ ಓವನು ಏನು ರನ್ ಮಾಡಬೇಕು. ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ. 5 ಕಿಲೋವ್ಯಾಟ್, 8 ಕಿಲೋವ್ಯಾಟ್, 10 ಕಿಲೋವ್ಯಾಟ್, 15-20 ಕಿಲೋವ್ಯಾಟ್ ಇನ್ವರ್ಟರ್ಸ್ ಇದೆ. ವಿತ್ ಲಿಥಿಯಂ ಬ್ಯಾಟ್ರೀಸ್ ಇದೆ, 10 ವರ್ಷ ವ್ಯಾರಂಟಿ ಇದೆ. ನೀವು ಯೂಸ್ ಮಾಡಿ ಎಕ್ಸಸ್ ಇರೋದು ಎಕ್ಸ್ಪೋರ್ಟು ಆಗುತ್ತೆ. ಸೊ ಆ ಥರ ಸಿಸ್ಟಮ್ಸ್ ನಮ್ಮ ಹತ್ರ ಇದೆ. ಬಟ್ ಯಾವತ್ತಿನ ನ್ಯಾಪ್ ಕಟ್ಗೆ ಪವರ್ ಕಟ್ ಸಮಸ್ಯೆ ಅಲ್ಲ. ನಿಮಗೆ ನೀವು ಹಾಕಿರೋ ದುಡ್ಡು ಬೇಗ ಬರಬೇಕು, ರಿಟರ್ನ್ ಇನ್ವೆಸ್ಟ್ಮೆಂಟ್ ಅಂದರೆ ಇದು ಆನ್ ಗ್ರಿಡ್ ಸೆಟಪ್. ಸೊ ಈ ಥರ ಇನ್ವರ್ಟರ್ ಬರುತ್ತೆ ನಿಮಗೆ. ಇದನ್ನು ಎನರ್ಜಿ ಕನ್ವರ್ಟ್ ಮಾಡಿ ನಿಮ್ಮ ಮೀಟರ್ ಹೋಗುತ್ತೆ, ನೀವು ಯೂಸ್ ಮಾಡಿದರೆ ಮಾಡ್ತಾರೆ. ಎಕ್ಸಸ್ ಇರೋದು ಆಟೋಮೆಟಿಕ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಈ ಅಗ್ರಿಮೆಂಟ್ 25 ವರ್ಷ ಇರುತ್ತೆ ಆ ಕಸ್ಟಮರ್ಗೆ. ಬೆಸ್ಕಾಮೇ ಕೊಡ್ತಾರೆ, ನಿಮ್ಮ SL 25 ವರ್ಷ ಅಗ್ರಿಮೆಂಟ್ ಕೊಡ್ತಾರೆ. ಸರ್ ಈಗ ನಮ್ಮ ಕಸ್ಟಮರ್ಗೆ ಒಂದು ಡೌಟ್, ಈಗ ಎಕ್ಸೆಸ್ ಆಗಿರೋ ಕರೆಂಟ್ನ ಹೆಂಗೆ ಸೇಲ್ ಮಾಡೋದು, ಗೌರ್ಮೆಂಟ್ ಹೆಂಗೆ ತಗೊಳ್ಳೋದು? ಸರ್ ಅದು ಆಟೋಮೆಟಿಕ್ ಆಗುತ್ತೆ ಸರ್. ಇವಾಗ ನಿಮ್ಮ ಮೀಟರ್ ಇದೆ, ಅದನ್ನ ಪಕ್ಕದಲ್ಲಿ ನಾವು ಇನ್ನೊಂದು ಮೀಟರ್ ಹಾಕ್ತೀವಿ, ಬೈ ಡೈರೆಕ್ಷನ್ ಮೀಟರ್ ಅಂತೀವಿ. ಆ ಬೈ ಡೈರೆಕ್ಷನ್ ಮೀಟರಲ್ಲಿ ನೀವೇನು KB ತೊಗೊಂಡಿದ್ದೀರಾ, ಸೋಲಾರಿಂದ ಏನು KB ಕೊಟ್ಟಿದ್ದೀರಾ, ಸೊ ನೀವು ಕೊಡೋ ಕರೆನ್ಸಿ ನಿಮ್ಮ ಅಕ್ಕಪಕ್ಕ ಮನೆಗೆ ಹೋಗುತ್ತೆ. ಆ ಮೀಟರ್ ರೆಕಾರ್ಡ್ ಮಾಡುತ್ತೆ. ಸೊ ಬಿಲ್ಲಿಂಗ್ ಬರುವಾಗ ಮಂತ್ ಎಂಡಲ್ಲಿ ನೀವೇನು KB ತೊಗೊಂಡಿದ್ದೀರಾ, ನೀವೇನು KB ಕೊಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್ ಒಂದು 5 ಕಿಲೋವ್ಯಾಟ್ ಸೆಟಪ್ ಇಟ್ಕೊಳ್ಳಿ. 5 ಕಿಲೋವ್ಯಾಟ್ ಹಾಕಿದ್ರೆ ಆವರೇಜ್ ಆಗಿ 600 ಯೂನಿಟ್ ಜನರೇಟ್ ಆಗುತ್ತೆ ಒಂದು ತಿಂಗಳಿಗೆ. ಬಿಸಿಲು ಕಾಲದಲ್ಲಿ 750 ಆಗುತ್ತೆ, ಮಳೆಗಾಲದಲ್ಲಿ 400 ಬರುತ್ತೆ. ಸೊ ಆವರೇಜ್ 600 ಯೂನಿಟ್ಸ್. 600ಅಲ್ಲಿ ನೀವು ಒಂದು 200 ಯೂನಿಟ್ ಯೂಸ್ ಮಾಡಿದ್ರಿ, ಮಿಕ್ಕಿದ ಎಕ್ಸ್ಪೋರ್ಟ್ ಆಯ್ತು 400 ಯೂನಿಟ್ಸು. ಏನಾಗುತ್ತೆ 5 ಕಿಲೋವ್ಯಾಟಿಗೆ 600 ಮಿನಿಮಮ್ ಕಟ್ಟಬೇಕು. ಅದು ಝೀರೋ ಆಗಿಬಿಟ್ಟು ಎಕ್ಸಸ್ ಏನು ಎಕ್ಸ್ಪೋರ್ಟ್ ಆಗುತ್ತೋ ಆ ಟೋಟಲ್ ಇದಕ್ಕೆ ₹2 ಚೇಂಜ್ ಪರ್ ಯೂನಿಟ್ಗೆ ಅವ್ರು ಪೇ ಮಾಡ್ತಾರೆ ನಿಮಗೆ. ಸೊ ಹಂಗೆ 25 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ. ನೀವು 2,000, 3,000, 5,000 ಬಿಲ್ ಕಟ್ತಾ ಇದ್ದಾರೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಮ್ಯಾಕ್ಸಿಮಮ್ 5th ಇಯರ್ ಆನ್ ಗ್ರಿಡಲ್ಲಿ ನಿಮ್ಮ ದುಡ್ಡು ವಾಪಸ್ ಬಂದುಬಿಡುತ್ತೆ. ಪ್ಲಸ್ 78,000 ಸಬ್ಸಿಡಿನೂ ಬರುತ್ತೆ ನಿಮಗೆ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಕಸ್ಟಮರ್ಗೆ. ಇನ್ನೊಂದೊಂದು ಒಳ್ಳೆ ಬಂಪರ್ ಆಫರ್ ಏನು ಮಾಡಿದೆ ಸರ್ಕಾರ ಅಂದರೆ 20 ಸೆಕೆಂಡ್ ಆಮೇಲೆ ಏನು ಮಾಡಿದ್ದಾರೆ, ಇದಕ್ಕೆ 12% ಇರೋ GSTನ 5% ಮಾಡಿದ್ದಾರೆ. ಸೊ ಇದು ಕಸ್ಟಮರ್ಗೆ ತುಂಬ ಆ್ಯಡೆಡ್. ಇವಾಗ 10 ಕಿಲೋಮೀಟರ್ ನೋಡಿ ಸುಮಾರು ಒಂದು 10-12 ಸಾವಿರ ಆಟೋಮೆಟಿಕ್ ಕಡಿಮೆ ಆಗಿಬಿಡುತ್ತೆ. ಯಾಕಂದರೆ 7% GST ಕಸ್ಟಮರ್ಗೆ ಸೇವ್ ಆಗ್ತಾ ಇದೆ. ಸೊ ಇದು ಆ PM ಸೂರ್ಯಗರಿಂದ ಬರೋದು ಒಂದು ಸೆಕೆಂಡ್ GSTನೂ ಕಡಿಮೆ ಆಗ್ತಾ ಇದೆ. ಸೊ ಡಬಲ್ ಧಮಾಕ ಥರ ಈ ಹಬ್ಬಕ್ಕೆ ಬರೋ ಥರ ಆಯಿತು ಕಸ್ಟಮರ್ಸ್ಗೆ. ಸೊ ಕಸ್ಟಮರ್ ಯಾರು ಹಾಕ್ತಾರೋ ಅವ್ರಿಗೆ 5% GSTಗೆ ಬರುತ್ತೆ ಪ್ಯಾನೆಲ್ ಮತ್ತು ಇನ್ವರ್ಟರ್ ನಿಮಗೆ. ಸೊ ಇನ್ನೊಂದು 7% GST ಮೈನಸ್ ಆಗ್ತಾ ಇದೆ. ಸೊ ನಿಮಗೆ ಪ್ರೈಸಿಂಗ್ ಕೊಟೇಶನ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಸೋಲಾರ್ ಹಾಕ್ಕೊಳ್ಬೋದು ನೀವು. ಸರ್ ಈಗ ಇದ್ರ ಪ್ರೈಸಿಂಗ್ ಎಲ್ಲ ಹೆಂಗೆ ಸರ್ ಇದು? ಸೊ ಫಾರ್ ಎಕ್ಸಾಂಪಲ್ ಇದು 2 ಕಿಲೋವ್ಯಾಟ್ ಸೆಟಪ್ ಇಟ್ಕೊಳ್ಳಿ. ಒಂದು ರೈಸ್ ಸ್ಟ್ರಕ್ಚರ್ ಹಾಕ್ತೀರಾ. ಸೊ ಒಂದು 6.5 ಅಡಿಗೆ 9 ಅಡಿ ಹಾಕ್ತಾ ಇದ್ದೀರಾ. ಒಂದು 2 ಕಿಲೋವ್ಯಾಟ್ ಸಿಂಗಲ್ ಫೇಸ್ದು ನಿಮಗೆ ಮ್ಯಾಕ್ಸಿಮಮ್ ಅಂದರೂ 1,60,000 ಖರ್ಚಾಗುತ್ತೆ. ಅದರಲ್ಲಿ ಏನಾಗುತ್ತೆ, ನೀವು ಇನ್ವೆಸ್ಟ್ ಮಾಡಿಬಿಡ್ತೀರಾ. ನಾವು ನೋಡಿ ಈ ಥರ ಬಂದ್ಬಿಟ್ಟು ಸೆಟಪ್ ಮಾಡಿಬಿಡ್ತೀವಿ. ಮೆಟೀರಿಯಲ್ ಬಂದ ಮೇಲೆ ಅಮ್ಮ ಅಂದರೆ 2-3 ದಿನ ಇನ್ಸ್ಟಾಲೇಷನ್ ಅಷ್ಟೇ. ಏನು ಈ ಗ್ಯಾಲ್ವನೈಸ್ ಸ್ಟ್ರಕ್ಚರ್ ಹೋಗಬೇಕಂದ್ರೆ 1 ವಾರ ಬೇಕು. ಸೊ ಅಪ್ರಾಕ್ಸಿಮೇಟ್ ಒಂದು 1 ತಿಂಗಳು ಇಟ್ಕೊಳ್ಳಿ ಸರ್ ಎಲ್ಲನೂ ಸೆಟಪ್. ಅದನ್ನು ತೊಗೊಂಡು ನಾವು PM ಸೂರ್ಯಗೆ ಅಪ್ಲೋಡ್ ಮಾಡುವಾಗ 15 ದಿನ ಒಳಗೆ ನಿಮ್ಮ 60,000 ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಇರೋದು 1 ಲಕ್ಷ. ನೀವು 2,000 ಬಿಲ್ ಕಟ್ತಾ ಇದ್ದೀರಾ, ಮಿನಿಮಮ್ 2,000 ಇಟ್ಕೊಳ್ಳಿ ಬಿಲ್ ಕಟ್ತಾ ಇದ್ದೀರಾ. ಸೊ ವರ್ಷಕ್ಕೆ ಏನಾಯಿತು 24,000 ಬಿಲ್ ಕಟ್ತಾ ಇದ್ದೀರಾ. ಸೊ 24,000 × 5 ನೀವು ಹಾಕಿರೋ 1 ಲಕ್ಷ ಅಲ್ಲೇ ಬಂತು ನಿಮಗೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ 5th ಇಯರ್ಗೆ ನಿಮಗೆ ರಿಟರ್ನ್ ಬಂತು. ಬೆಸ್ಕಾಮ್ ಜೊತೆ ಅಗ್ರಿಮೆಂಟ್ ಇರೋದು PP ಇರೋದು 25 ವರ್ಷಕ್ಕೆ. ಸೊ ಮಿಕ್ಕಿದ 20 ವರ್ಷ ನಿಮ್ಮ ಟೆರೆಸ್ ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ಕೊಡುತ್ತೆ. ಒಂದು ಸೆಕೆಂಡು ಎಕ್ಸಸ್ ಏನು ಜನರೇಟ್ ಆಗುತ್ತೆ, ಇವಾಗ ನೀವು ಊರಿಗೆ ಹೋಗಿದ್ದೀರಾ, ಇಲ್ಲಾಂದರೆ ಅಷ್ಟು ಯೂಸ್ ಮಾಡಿಲ್ಲ, ಆ ಎಕ್ಸಸ್ ಇರೋ ಜನರೇಟ್ ಆಟೋಮೆಟಿಕಲಿ ಆ ಬೈಡೈರೆಕ್ಷನ್ ಮೀಟರ್ ಹೋಗಿ KBಗೆ ಹೋಗ್ಬಿಡುತ್ತೆ. ಅವ್ರು ನಿಮಗೆ ಪರ್ ಯೂನಿಟ್ಗೆ ಇಷ್ಟು ರೂಪೀಸ್ ಅಂತ ಅವರು 25 ವರ್ಷ ತನಕ ನಿಮಗೆ ಕೊಡ್ತಾ ಇರ್ತಾರೆ. ನಾಳೆ ಕರೆಂಟ್ ರೇಟ್ ಮೇಲೆ ಕೆಳಗೆ ಆಗೋರು ಆ PP ಅಗ್ರಿಮೆಂಟ್ ಫಿಕ್ಸ್ ಅಂದರೆ ಫಿಕ್ಸು. ಅಷ್ಟು ರೂಪಾಯಿ ಕೊಡಬೇಕಾದ್ರೆ ಅಷ್ಟು ರೂಪಾಯಿ ಕೊಡಲೇಬೇಕು ಅವರು. ಸೊ ಹಂಗೆ ಆ ಅಗ್ರಿಮೆಂಟ್ 25 ವರ್ಷ ಇರುತ್ತೆ. ಒಂದು ಸೆಕೆಂಡ್ ಏನಾಗುತ್ತೆ, ಇವಾಗ ತುಂಬ ಜನ ಏನಾಗುತ್ತೆ, ಇವಾಗ ಬಿಸಿಲುಗಾಲದಲ್ಲಿ ಟೆರೆಸಲ್ಲಿ ತುಂಬ ಬಿಸಿಲಿರುತ್ತೆ, ತುಂಬ ಜನ ಶೀಟ್ ಹಾಕೋಕ್ಕೆಲ್ಲ ಹೋಗ್ತಾರೆ. ನೋಡಿ ಈ ಥರ ಪ್ಯಾನಲ್ ರೈಸ್ಡ್ ಹಾಕಿಬಿಟ್ರೆ ನಿಮಗೆ ಟೆರೆಸ್ಸು ಕೂಲಿಂಗ್ ಆಗುತ್ತೆ. ನಿಮ್ಮ ಟೆರೆಸ್ಸು ಈ ಸೋಲಾರ್ ಪ್ಯಾನಲ್ ಹಾಕುವಾಗ ನಿಮಗೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿಕೊಡುತ್ತೆ. 1 ವರ್ಷ 2 ವರ್ಷ ಅಲ್ಲ 25 ವರ್ಷ ತನಕ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿಕೊಡುತ್ತೆ. ಸೊ ನಿಮ್ಮ ಮನೆಗೂ ಕೂಲಿಂಗ್ ಆಯಿತು, ಪ್ಲಸ್ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಝೀರೋ ಆಯಿತು. ಇದು ಹೆಂಗಂದ್ರೆ ಸಿಂಪಲ್ ಅನ್ಬೇಕಾದ್ರೆ ನಿಮ್ಮದೊಂದು ಎಲೆಕ್ಟ್ರಿಕ್ ಕಾರ್ ಇದೆ. ಕಾರ್ ಯಾವಾಗ ಚಾರ್ಜ್ ಮಾಡ್ತೀರಾ? ನೈಟಲ್ಲಿ. ಯಾಕೆಂದರೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕು. ನೈಟಲ್ಲಿ ಏನಾಗುತ್ತೆ, ಸೂರ್ಯ ಇರಲ್ಲ. ಸೊ ನೀವು ಕರೆಂಟಿಂದನೇ ಚಾರ್ಜ್ ಮಾಡ್ತೀರಾ. ಬೆಳಗ್ಗೆ ಏನಾಗುತ್ತೆ, ಕಾಲ್ ಚಾರ್ಜ್ ಆಗಿರುತ್ತೆ, ನೀವು ಅದನ್ನು ತೊಗೊಂಡು ಕೆಲಸಕ್ಕೆ ಹೋಗ್ಬಿಡ್ತೀರಾ. ಡೇ ಟೈಮಲ್ಲಿ ಜನ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಸೊ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ನೀವು ಜನರೇಟ್ ಮಾಡಿದ್ದೆಲ್ಲನೂ ನೀವು ಯೂಸ್ ಮಾಡೋದು ಮಾಡ್ತೀರಾ. ಮಿನಿಮಮ್ ಎಕ್ಸಸ್ ಇರೋದು ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಸೊ ನೈಟ್ ಏನು ಚಾರ್ಜ್ ಮಾಡುತ್ತೆ ಯೂನಿಟ್ ಮೈನಸ್ ಆಗಿಬಿಟ್ಟು ಮಂತ್ ಎಂಡ್ ಬಿಲ್ಲಿಂಗ್ ಬರುವಾಗ ಆ ಕಾರ್ ಚಾರ್ಜ್ ಮಾಡಿದ್ರು ನೀವು ಒಂದು 5 ಕಿಲೋವ್ಯಾಟ್ 8 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ಸೆಟಪ್ ಹೋಗುವಾಗ ಆ ಬಿಲ್ಲು ಪೂರ್ತಿ ಝೀರೋ ಆಗುತ್ತೆ. ಪ್ಲಸ್ 78,000 ಸಬ್ಸಿಡಿ ಅಮೌಂಟು ನೀವು ತೊಗೊಳ್ಬೋದು.
ಅದು ನಮ್ಮ ಸೋಲಾರ್ ಕಡೆ ನಾವು ಈಸ್ಕೊಡ್ತೀವಿ ನಿಮಗೆ. ಸೊ ಹಿಂಗೆ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ವರ್ಕೌಟ್ ಆಗುತ್ತೆ. ಸರ್ ಈಗ ಏನಾದ್ರು ಟೆಕ್ನಿಕಲ್ ಇಶ್ಯೂ ಆಯಿತು ನಿಮ್ಗೆ ವಾರಂಟಿ ಎಲ್ಲ ಏನಾದ್ರು? ಎಸ್ ಖಂಡಿತ ಸರ್. ಇನ್ವರ್ಟರ್ಸ್ಗೆ 10 ವರ್ಷ ವ್ಯಾರಂಟಿ ಇರುತ್ತೆ, ಪ್ಯಾನಲ್ಗೆ ಪ್ರಾಡಕ್ಟ್ಗೆ 10 ವರ್ಷ ಇರುತ್ತೆ, ಪರ್ಫಾರ್ಮೆನ್ಸ್ಗೆ 30 ಇಯರ್ಸ್ ವ್ಯಾರಂಟಿ ಇರುತ್ತೆ. ನಮ್ದು ಏನಾಗುತ್ತೆ, ನಾವು PM ಸೂರ್ಯಗೆ ರಿಜಿಸ್ಟರ್ ವೆಂಡರ್ಸು ನಮ್ಮ ಕರ್ತವ್ಯ ಏನಂದ್ರೆ 5 ವರ್ಷ ತನಕ ಕಸ್ಟಮರ್ಗೆ ಫ್ರೀ ಸರ್ವಿಸ್ ಮಾಡಿಕೊಡ್ಬೇಕು. ಇನ್ವರ್ಟರ್ ಆಗಲಿ ಅದನ್ನು ತೊಗೊಂಡೋಗಿ ಸರ್ವಿಸನ್ನು ಕೊಡೋದಾಗಲಿ, ಪ್ಯಾನಲ್ ಆಗಲಿ ಅದನ್ನು ಮಾಡೋದಾದ್ರೆ 5 ವರ್ಷ ತನಕ ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಕಸ್ಟಮರ್ಗೆ. ಸೊ ಕಸ್ಟಮರ್ದು ಒಂದೇ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಸರ್, ಸಿಂಪಲ್. ಏನಂದರೆ ಧೂಳು ಬಿದ್ದರೆ ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು, ಅದೊಂದು ಮಾತ್ರ ಕಸ್ಟಮರ್ಗೆ ರೆಸ್ಪಾನ್ಸಿಬಿಲಿಟಿ. ಅದನ್ನ ಬಿಟ್ಟು ಬೇರೆ ಏನೇ ಟೆಕ್ನಿಕಲ್ ಆಗಲಿ ಏನೇ ಆಗಲಿ ಎಲ್ಲನೂ ನಮ್ಮೇ ಹ್ಯಾಂಡಲ್ ಮಾಡ್ತೀವಿ. ಸೊ ನಮ್ಮ ಸೋಲಾರ್ ಕಂಪನಿಯಿಂದನೇ 5 ಇಯರ್ಸ್ ತನಕ ಫುಲ್ ಫ್ರೀ ವಾರಂಟಿ ಕೊಡ್ತೀವಿ. 5 ಇಯರ್ಸ್ ತನಕ ಫುಲ್ ಮೇಂಟೆನೆನ್ಸ್ ವಾರಂಟಿ ನಮ್ಮದೇ ಇರುತ್ತೆ, ಕಸ್ಟಮರ್ ಸ್ಕೋಪ್ ಏನೂ ಇರಲ್ಲ. ಸರ್ ಇದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಂಗೆ ಸೋಲಾರ್ ತಗೊಳ್ಳೋದ್ರೆ? ಸರ್ ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ಸಿಂಪಲ್, ನೀವು ನಾವು ಸದ್ಯಕ್ಕೆ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಮಾತ್ರ. ನಿಮ್ಮದು ಟೆರೆಸ್ ಫೋಟೋ, ನಿಮ್ಮದು ಬಿಲ್ಡಿಂಗ್ ಫೋಟೋ, ನಿಮ್ಮದು ಕರೆಂಟ್ ಬಿಲ್ಲು, ನಿಮ್ಮದು ಮೀಟರ್ ಫೋಟೋ, ಈ 4 ಕೆಳಗೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿಬಿಡಿ. ವಾಟ್ಸಪ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಯಾಕೆ ತುಂಬ ಜನ ಬಿಲ್ ಕಳ್ಸೋಕ್ಕೆ ಹೆಸಿಟೇಟ್ ಮಾಡ್ತಾರೆ. ನಿಮ್ಮದು ಕನ್ಸಂಪ್ಷನ್ ಎಷ್ಟಿದೆ, ಯೂನಿಟ್ ಎಷ್ಟಿದೆ, ಮ್ಯಾಕ್ಸಿಮಮ್ ರೆಕಾರ್ಡೆಡ್ ಎಷ್ಟಿದೆ, ನೀವು ಎಷ್ಟು ಬಿಲ್ ಕಟ್ತಾ ಇದ್ದೀರಾ, ಸ್ಯಾಂಕ್ಷನ್ ಎಷ್ಟಿದೆ, ಇದನ್ನ ಪ್ರಕಾರ ಮತ್ತೆ ನಾವು ಸೋಲಾರ್ ಸಜೆಸ್ಟ್ ಮಾಡೋಕ್ಕಾಗುತ್ತೆ. ಇನ್ನೊಂದು, ಇವಾಗ ಒಂದು ಮನೆ ಇದೆ, ಅದರಲ್ಲಿ ನಿಮ್ಮ ಮನೆಗೆ ನೀವು ಸೋಲಾರ್ ಹಾಕ್ಕೊಳ್ಬೋದು, ಬಾಡಿಗೆ ಮನೆಯೆಲ್ಲ ಹಾಕೋಕ್ಕಾಗಲ್ಲ. ಸೊ ಒಂದು ಮನೆಗೆ ಒಂದು ಸೋಲಾರ್ ಒಂದು ಸಬ್ಸಿಡಿ. ಸೊ ಈ ಡೀಟೇಲ್ಸ್ನ ವಾಟ್ಸಪ್ ಮಾಡಿ. 10 ಗಂಟೆಯಿಂದ 6 ಗಂಟೆ ತನಕ ಆಫೀಸ್ ಇರುತ್ತೆ. ಅದ್ರ ಮೇಲೆ ನಿಮಗೆ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತಾರೆ. ಆಮೇಲೆ ಸ್ಟಾಫ್ ಸೈಟ್ ವಿಸಿಟ್ ಬರ್ತಾರೆ. ಅಂದಿದ ಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲ್ ಮಾಡಿ ಕೊಟ್ಬಿಟ್ಟು ನಿಮ್ಮ ಸಬ್ಸಿಡಿಗೆ ನಿಮ್ಮ ಅಕೌಂಟ್ಗೆ ಬಿಲ್ಸ್ಬಿಡ್ತೀವಿ. ಒಂದು ಸೆಕೆಂಡ್ ಏನಂದರೆ, ಇದು ಸ್ವಂತ ಮನೆ ಇರೋರಿಗೆ ಮಾತ್ರ. ಇವಾಗ ನೀವು ರೆಂಟಲ್ ಹೋಮ್ಸ್ ಇದ್ದೀರಾ, ಅದು ವರ್ಕೌಟ್ ಆಗೋಲ್ಲ. ಥರ್ಡ್, ಇವಾಗ ನಿಮ್ಮದು ಒಂದು ಏನಂತಾರೆ ಕಮರ್ಷಿಯಲ್ಸ್ ಇದೆ, ಸ್ಕೂಲು, ಕಾಲೇಜಸ್ಸು, ಹಾಸ್ಪಿಟಲ್ಸ್, ಇಲ್ಲಾಂದರೆ ಪೆಟ್ರೋಲ್ ಬಂಕ್ಸು, ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲು, ಅವ್ರಿಗೆ ಏನಾಗುತ್ತೆ ಅಂದರೆ ನಾನ್ ಸಬ್ಸಿಡಿಯಲ್ಲಿ ಮಾಡ್ಕೊಡ್ತೀವಿ. ಯಾಕಂದರೆ ರೆಸಿಡೆನ್ಷಿಯಲ್ ಮಾತ್ರ ಸಬ್ಸಿಡಿ ಕೊಡ್ತೀವಿ ಸರ್ಕಾರ. ನಾನ್ ಸಬ್ಸಿಡಿನಲ್ಲಿ ನಿಮಗೆ ಸೋಲಾರ್ ಹಾಕಿಬಿಟ್ಟು ಅದರಲ್ಲೂ ಸೇಮ್ ನೀವು ಯೂಸ್ ಮಾಡಿ ಮಿಕ್ಕಿದ KEB ಕೊಟ್ಬಿಟ್ಟು ಅದರಲ್ಲೂ ನೀವು ದುಡ್ಡು ಬರ್ಸ್ಬೋದು. ಅದರಲ್ಲೂ ಸೇವಿಂಗ್ಸ್ ಆಗುತ್ತೆ ನಿಮಗೆ. ಸೊ ನಾನ್ ಸಬ್ಸಿಡಿ ಇರೋದು ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ, ಅದಕ್ಕೂ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್. ಸೊ ವಿಡಿಯೋ ಪೂರ್ತಿ ನೋಡಿರ್ತೀರಾ. ಸೊ ಏನೋ ಡೌಟ್ಸ್ ಇರ್ತಾರೆ ದಯವಿಟ್ಟು ನಮಗೆ ಕಾಲ್ ಮಾಡಿ, ನಿಮ್ಮ ಟೆಕ್ನಿಕಲ್ ಡೀಟೇಲ್ಸ್ ಏನಿದೆ ಎಲ್ಲನೂ ಸಾಲ್ವ್ ಮಾಡಿಕೊಡ್ತೀವಿ. ನಮ್ಮ ಲೋಗೋ ಅನ್ನೋ ಥರ ನಮ್ಮ ಸೋಲಾರ್ ಡಸ್ ವರ್ಕ್. ಸೊ ನಾವು ಇಲ್ಲಿ ಕರ್ನಾಟಕ ಜನತೆಗೆ, ಎಸ್ಪೆಷಲಿ ಬ್ಯಾಂಗ್ಳೂರಿಗೆ ಏನು ಅನ್ನಕ್ಕೆ ಬರ್ತೀವಿ ಅಂದರೆ, ಈ ಥರ ಸೋಲಾರ್ ಹಾಕಿ ಸೋಲಾರ್ ಡಸ್ ವರ್ಕ್. ನಿಮ್ಮ ಕರೆಂಟ್ ಬಿಲ್ನ 0 ಮಾಡ್ಬೋದು, ಎಕ್ಸಸ್ ಇರೋದು KEB ಕೊಡ್ಬೋದು, ಪ್ಲಸ್ 78,000 ತನಕ ಸಬ್ಸಿಡಿನೂ ಪಡೆದುಕೊಡ್ಬೋದು. ನಿಮ್ಮ ಅಕೌಂಟ್ಗೆ ಬೀಳ್ಸೋ ಜವಾಬ್ದಾರಿ ನಮ್ಮದಿರುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.